ಕರ್ತನಲ್ಲಿ ಪ್ರಿಯವಾದವರೇ, ಉನ್ನತನು ಮಹೋನ್ನತನೂ ಆದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಆದಿಕಾಂಡ 1:29. ಇದಲ್ಲದೆ ದೇವರು, ಇಗೋ, ಭೂಮಿಯ ಮೇಲೆ ಬೀಜವುಳ್ಳ ಎಲ್ಲಾ ಪೈರುಗಳನ್ನು, ಬೀಜವುಳ್ಳ ಹಣ್ಣುಗಳ ಎಲ್ಲಾ ಮರಗಳನ್ನು ನಿಮಗಾಗಿ ಕೊಟ್ಟಿದ್ದೇನೆ, ಅವು ನಿಮಗೆ ಆಹಾರವಾಗಿರಲಿ ಎಂದು ಹೇಳಿದನು. ಪ್ರಿಯರೇ, ನಮ್ಮ ದೇವರಾದವರು 6ನೆಯ ದಿನದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡುವ ಮುನ್ನವೇ ಅವನಿಗೆ ಏನೆಲ್ಲ ಅಗತ್ಯವಿರುವ ಎಲ್ಲ ಆಶೀರ್ವಾದಗಳನ್ನು ಸಿದ್ಧಗೊಳಿಸಿದರು. ಪಕ್ಷಿಗಳನ್ನು, ಜಲಚರಗಳನ್ನು ಮತ್ತು ಪ್ರಾಣಿಗಳನ್ನು ಆಶೀರ್ವದಿಸಿ ಅವನ ಕೈಗೆ ಒಪ್ಪಿಸಿದರು. ಹಸಿರು ಹಣ್ಣುಗಳಿಂದ ತುಂಬಿದ ಏದೇನ್ ತೋಟದಲ್ಲಿ ಅವನನ್ನು ಇರಿಸಿದರು. ಅವನಿಗೆ ಅಗತ್ಯವಾದ ಮತ್ತು ಯೋಗ್ಯಕರವಾದ ಸಹಾಯಗಳನ್ನು ಸೃಷ್ಟಿಸಿಕೊಟ್ಟು ಅವನ ಒಂಟಿತನವನ್ನು ನೀಗಿಸಿದರು. ಈ ಯಾವ ಆಶೀರ್ವಾದಗಳನ್ನು ಮನುಷ್ಯನು ತಾನಾಗಿ ದೇವರ ಬಳಿ ಕೇಳಲಿಲ್ಲ. ದೇವರೇ ಮುಂಚಿತವಾಗಿ ಮನುಷ್ಯನನ್ನು ಆಶೀರ್ವದಿಸಿದರು. ದೇವ ಮಕ್ಕಳೇ, ಆರಂಭದಲ್ಲಿ ಮನುಷ್ಯನ ಜೀವನದಲ್ಲಿ ಯಾವುದೇ ರೋಗವಾಗಲಿ ಮರಣವಾಗಲಿ ಇರಲಿಲ್ಲ. ಅನುಕೂಲಕರವಾದ ಪ್ರಕೃತಿ, ಹೂ ಬಿಡುವ ಮರಗಳು, ಹರಿಯುವ ನದಿಗಳು, ಚಿನ್ನವನ್ನು ಕೊಡುವ ಭೂಮಿ, ಹಗಲಿನ ತಂಪಾದ ಸಮಯದಲ್ಲಿ ಯಾವಾಗಲೂ ಕರ್ತನೊಂದಿಗೆ ಜೊತೆಯಾಗಿ ನಡೆದಾಡುವುದು, ಆತನೊಂದಿಗೆ ಸಂಭಾಷಿಸುವುದು, ಪರಿಶುದ್ಧ ಜೀವನ ಮತ್ತು ಪಾಪವಿಲ್ಲದಂಥ ಭಾಗ್ಯ, ಇವೆಲ್ಲವೂ ದೇವರು ತಾವಾಗಿಯೇ ಮುಂದೆ ಬಂದು ಮನುಷ್ಯನಿಗೆ ನೀಡಿದಂಥ ಆಶೀರ್ವಾದಗಳಾಗಿದ್ದವು. ಪ್ರಿಯರೇ, ದೇವರು ಆಶೀರ್ವದಿಸುವವರಾಗಿದ್ದಾರೆ ಎಂಬುದಕ್ಕೆ ಇಷ್ಟೊಂದು ಸಾಕ್ಷಿಗಳಿವೆ. ಮನುಷ್ಯನು ದೇವರ ಆಶೀರ್ವಾದಗಳನ್ನು ಅನುಭವಿಸುವುದನ್ನು ಕಂಡು ಸಹಿಸದ ಶತ್ರುವು ಅಥವಾ ಸೈತಾನನು ಅಸೂಹೆ ಪಟ್ಟು ಅಥವಾ ಹೊಟ್ಟೆ ಕಿಚ್ಚು ಪಟ್ಟು ಮನುಷ್ಯನಿಗೂ ದೇವರಿಗೂ ಇರುವಂತ ಸಂಬಂಧವನ್ನು ಮುರಿದು ಹಾಕಲು ತಂತ್ರವನ್ನು ಹೂಡಿದನು. ಆ ತರುವಾಯ ಏನಾಯಿತು? ಭೂಮಿಯ ಮೇಲೆ ಶಾಪಗಳು, ಸಂಕಷ್ಟಗಳು, ಬಡತನ ಮತ್ತು ದಾರಿದ್ರ್ಯಗಳು ಹೆಚ್ಚಾದವು. ಆದುದರಿಂದ ನೀವು ದೇವರನ್ನು ಬಿಟ್ಟು ದೂರ ಹೋಗದೆ ಆತನೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದಿಕೊಳ್ಳಿರಿ. ಆಗ ಎಲ್ಲ ಉತ್ತಮವಾದವುಗಳನ್ನು ನೀವು ಅನುಭವಿಸಿ ಸುಖವಾಗಿ ಬಾಳುವಿರಿ. ಹಾಗಾಗುವಂತೆ ದೇವರು ನಿಮಗೆ ಸಹಾಯ ಮಾಡಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.